ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಮೂಲಭೂತ ಸೌಕರ್ಯಗಳ ಕೊರತೆ ಅಂತ ದಿನನಿತ್ಯ ಒಂದು ಸ್ಟೋರಿಯನ್ನಾದರೂ ನಿಮ್ಮ ಮುಂದೆ ನಾವು ಹೇಳ್ತಾ ಇರ್ತೀವಿ. ಈಗಲೂ ನೋಡಿ, ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ವ್ಯಕ್ತಿಯನ್ನ ಡೋಲಿಯಲ್ಲಿ ಸಾಗಿಸಿದ್ದಾರೆ ಹಾಡಿ ಜನ. ಸೂಕ್ತ ರಸ್ತೆ ಇಲ್ಲದ ಕಾರಣ ಆಂಬ್ಯುಲೆನ್ಸ್ ಸ್ಪಾಟ್ಗೆ ಬರೋದಕ್ಕಾಗಿಲ್ಲ. ಹೀಗಾಗಿ 8 ಕಿಲೋಮೀಟರ್ ಡೋಲಿಯಲ್ಲೇ ವ್ಯಕ್ತಿಯನ್ನ ಹೊತ್ತೊಯ್ದಿದ್ದಾರೆ ಜನ. ಚಾಮರಾಜನಗರದ ಹನೂರು ತಾಲೂಕಿನ ತುಳಸೀಕೆರೆ ಗ್ರಾಮದಲ್ಲಿ ಘಟನೆ ಆಗಿರೋದು. ಮಲೆ ಮಹದೇಶ್ವರ ಬೆಟ್ಟದ ಪಂಚಾಯಿತಿ ವ್ಯಾಪ್ತಿಗೆ ಈ ತುಳಸೀಕೆರೆ ಗ್ರಾಮ ಬರುತ್ತಂತೆ. ತೀವ್ರ ಜ್ವರದಿಂದ ಬಳಲಿ ನಿತ್ರಾಣವಾಗಿದ್ದಂತಹ ಪುಟ್ಟ ಎಂಬ ವ್ಯಕ್ತಿಯನ್ನ 8 ಕಿಲೋಮೀಟರ್ ನಡೆಸ್ಕೊಂಡೇ ಕರ್ಕೊಂಡು ಹೋಗಬೇಕಾದ ಪರಿಸ್ಥಿತಿ. ಅಂದರೆ ಡೋಲಿಯಲ್ಲಿ ಹಾಕೊಂಡು ಉಳಿದವರೆಲ್ಲ ನಡ್ಕೊಂಡೇ ಹೋಗಬೇಕಾದ ಸ್ಥಿತಿ. ನೋಡಿ, ಇದು ಯಾವುದೋ ತೃತೀಯ ಜಗತ್ತಿನ ದೃಶ್ಯವನ್ನು ನಾವು ತೋರಿಸ್ತಾ ಇಲ್ಲ. ತೃತೀಯ ಜಗತ್ತಂದರೆ ಅತ್ಯಂತ ಬಡ ರಾಷ್ಟ್ರಗಳು, ಈ ನಬೀಬಿಯಾ ಅಂಥವೆಲ್ಲ. ಬಟ್ ನಮ್ಮ ಕರ್ನಾಟಕದಲ್ಲೇ ಇಂಥದ್ದೊಂದು ಸ್ಥಿತಿ ನೋಡೋದಕ್ಕೆ ಸಿಗುತ್ತೆ ಅಂದರೆ ತುಂಬ ಬೇಜಾರಾಗತ್ತೆ. ಡೋಲಿಯಲ್ಲಿ ಸಾಗಿಸ್ತಾ ಇದ್ದಾರೆ, ಕಾರಣ ರಸ್ತೆ ಇಲ್ಲ. ರಸ್ತೆ ಇಲ್ಲದ ಕಾರಣ ಆ್ಯಂಬುಲೆನ್ಸ್ ಬರ್ತಾ ಇಲ್ಲ. ಇನ್ನೂ ಮೂಲಭೂತ ಸೌಕರ್ಯ ಈ ಗ್ರಾಮ ಕಂಡೇ ಇಲ್ಲ. ನಮ್ಮದೇ ಕರ್ನಾಟಕದ ಚಾಮರಾಜನಗರದಲ್ಲಿ ಇಂಥ ಘಟನೆಗಳು. ಇದು ಒಂದು ರೆಕಾರ್ಡ್ ಮಾಡ್ಕೊಂಡಿರೋದು ಸಿಕ್ಕಿದೆ. ಬಟ್ ಅವ್ರದ್ದು ಪ್ರತಿನಿತ್ಯ ಅವ್ರದ್ದು ಜೀವನ ಹೇಗಿರುತ್ತೆ ಅಂತ ಅಂದಾಜು ಮಾಡ್ಕೊಳ್ಳೋಕ್ಕೂ ಕಷ್ಟ ನಮಗೆ. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಮೂಲಭೂತ ಸೌಕರ್ಯವನ್ನು ಕನಿಷ್ಠ ಪಕ್ಷ ಆ ಭಾಗದ ಜನಪ್ರತಿನಿಧಿಗಳು ಒದಗಿಸಕ್ಕಾಗ್ತಾ ಇಲ್ಲ ಅಂದ್ರೆ ಇನ್ನೇನಕ್ಕೆ ಅವರು ಅಂತ ರಾಜೀನಾಮೆ ಕೊಟ್ಟು ಹೋಗ್ಬೋದಲ್ಲ? ಖಂಡಿತವಾಗಿಯೂ ಮಮತಾ, ಇದು ಮೊನ್ನೆಯ ಒಂದು ವಿಚಾರ ಅಲ್ಲ. ಇದು ಸಾಕಷ್ಟು ವರ್ಷಗಳಿಂದ ಕೂಡ ಅಲ್ಲಿನ ಜನರು ಇದೇ ಸಂಕಷ್ಟದಲ್ಲೇ ಬದುಕ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಅವರು ಯಾರು ಅನಾರೋಗ್ಯ ತಪ್ಪಿದ್ರೆ ಅವರನ್ನ ಡೋಲಿಯಲ್ಲೇ ಒತ್ತು ಸಾಗಿಸ್ತಕ್ಕಂತ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಇದು ಮಲೆ ಮಹದೇಶ್ವರ ಬೆಟ್ಟದ ಕಾಡಂಚಿನಲ್ಲಿ ಬರ್ತಕ್ಕಂತ 18 ಗ್ರಾಮಗಳ ಕೂಡ ಪರಿಸ್ಥಿತಿಯು ಕೂಡ ಇದೇ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಇದು 1 ತಿಂಗಳು ಹಿಂದೂ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕರಣ ನಡೆದಿತ್ತು. ಈಗ ಮತ್ತೊಂದು ಪ್ರಕರಣ ನಡೆದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಪುಟ್ಟ ಎಂಬ ವ್ಯಕ್ತಿಯನ್ನ 8 ಕಿಲೋಮೀಟರ್ ಅಷ್ಟು ದೂರ ಒಂದು ಡೋಲಿಯಲ್ಲೇ ಸಾಗಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಮತ್ತೆ ಮಲೆ ಮಹದೇಶ್ವರ ಬೆಟ್ಟದಲ್ಲಷ್ಟೇ ಒಂದು ಆಸ್ಪತ್ರೆ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರನ್ನು ಕೂಡ ಅಲ್ಲಿಗೆ ಕರ್ತಂದು ಚಿಕಿತ್ಸೆಯನ್ನು ಕೊಡಿಸ್ಬೇಕು. ಇದು ತೀರಾ ಅನಿವಾರ್ಯವಾದ್ರೆ ತಮಿಳುನಾಡಿಗೆ ಕರ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಆ ವ್ಯಕ್ತಿಯನ್ನ ತಮಿಳುನಾಡಿನ ಕೊಳತ್ತೂರು ಆಸ್ಪತ್ರೆಗೆ ಸಾಗಿಸಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಕ್ಕಂಥ ಒಂದು ಕೆಲಸ ಆಗಿದೆ. ಪ್ರತಿ ಬಾರಿ ಇದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಅಲ್ಲಿ ಉದ್ಭವ ಆಗ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಯಾಕಂದ್ರೆ ಅಲ್ಲಿ ಮೂಲಭೂತವಾಗಿ ಇರ್ತಕ್ಕಂಥ ರಸ್ತೆಯ ಸಮಸ್ಯೆ ಕೂಡ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ವಾಹನಗಳು ತೆರಳಿಕ್ಕೆ ಸಾಧ್ಯವಾಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ಭಾಗದಲ್ಲಿ ಸಾಕಷ್ಟು ವರ್ಷಗಳಿಂದ ಕೂಡ ಇದೇ ಒಂದು ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ. ಇದಕ್ಕೆ ಜನಪ್ರತಿನಿಧಿಗಳು ಕೂಡ ಒಂದು ಮೀಟಿಂಗ್, ಹಲವು ಬಾರಿ ಸಭೆಗಳನ್ನು ಕೂಡ ನಡೆಸಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಆದ್ರೆ ಯಾವುದೇ ಆದಂತಹ ಒಂದು ಪ್ರಯೋಜನ ಕೂಡ ಆಗ್ತಿಲ್ಲ ಅಂತ ಹೇಳ್ಬೋದು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿಜಯ್.